Hi students, happy session. We shall go with this problem, okay? Income statement. Actually, we already discussed, right? Income statement ಬಗ್ಗೆ ಒಂದು ಪ್ರಾಬ್ಲಮ್ ಆಗಲೇ ಡಿಸ್ಕಸ್ ಮಾಡಿದ್ದೀವಿ. But on safer side, thought of moving with this once again because of like technical issues, okay? See, in this income statement, once again, I will revise the format, okay? As you know, ಇನ್ಕಮ್ ಸ್ಟೇಟ್ಮೆಂಟ್ ಅಂದ ತಕ್ಷಣ ಅವ್ರು ಏನು ಕ್ವೆಶ್ಚನ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟು ನಮ್ಮ ಕಾನ್ಸೆಪ್ಟ್ ಇರೋದು ಅಲ್ವಾ. ಸಿ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟು ಒಂದು ಪ್ರಾಬ್ಲಮ್ ಮಾಡಿಸಿದ್ದೀನಿ. ಆ ಪ್ರಾಬ್ಲಮಲ್ಲಿ ಹೌ ಐ ಬೀನ್ ವಿತ್ ಈಸ್ 2 ಕಾಲಮ್ಸ್ ಅವರೇ ಕೊಟ್ಟಿರ್ತಾರೆ, 3 ಕಾಲಮ್ಸು 1 for ಪರ್ಟಿಕ್ಯುಲರ್ಸ್, 2 ಇಯರ್ಸ್ ಕೊಟ್ಟಿರ್ತಾರೆ. ಸೊ ನಾವು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಸೊಲ್ಯೂಷನ್ ಮಾಡಬೇಕಾದ್ರೆ ಎಕ್ಸ್ಟ್ರಾ 2 ಕಾಲಮ್ಸ್ ಹಾಕ್ತೀವಿ. ಒಂದು ಅಮೌಂಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಇನ್ನೊಂದು ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಓಕೆನಾ. ಸೊ ಅವ್ರು ಡೈರೆಕ್ಟಾಗಿ ಎಲ್ಲ ಸೊಲ್ಯೂಷನ್ ವೈಸ್ಡ್ ಇನ್ಕಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಓಕೆ, ಇಟ್ ವಿಲ್ ಬಿ ಈಸಿ. ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ನೋ, ದೇ ಡೋಂಟ್ ಗಿವ್ ಅ ಸೊಲ್ಯೂಷನ್ ವೈಸ್. ಅಂದರೆ ಆ್ಯಕ್ಚುಲಾಗಿ ಇನ್ಕಮ್ ಸ್ಟೇಟ್ಮೆಂಟ್ ಹೇಗಿರಬೇಕು, ಸಿ ಇಯರ್ ಯು ಲುಕ್ ಅಟ್ ದ ಫಾರ್ಮ್ಯಾಟ್ ನೋ. ಸಿ ದಿಸ್ ಇಸ್ ದ ಫಾರ್ಮ್ಯಾಟ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್, ಓಕೆನಾ. ಸೊ ಇನ್ಕಮ್ ಸ್ಟೇಟ್ಮೆಂಟ್ ಯಾವಾಗಲೂ ಈ ಫಾರ್ಮ್ಯಾಟಲ್ಲೇ ಇರಬೇಕು. ಒಂದೊಂದ್ಸಲ ಏನಾಗುತ್ತೆ, ಇನ್ಕಮ್ ಸ್ಟೇಟ್ಮೆಂಟು ಈ ಫಾರ್ಮ್ಯಾಟಲ್ಲಿ ಇರಲ್ಲ. ಓಕೆ, ಸೊ ಜಸ್ಟ್ ಲೈಕ್ ಅ ಲಿಸ್ಟ್ ಆಫ್ ಇನ್ಫಾರ್ಮೇಷನ್ ಕೊಡ್ತಾರೆ. We are supposed to frame the income statement, thereafter comparative. Okay, so for this purpose we are supposed to go through this income statement format. See, okay, so for this purpose, okay, see, as I said, no, we are supposed to go with this particulars and amount. This is the format we should go. First will be always sales. ಯಾವಾಗಲೂ ಫಸ್ಟು ಸೇಲ್ಸೇ ಬರಬೇಕು. ಕರೆಕ್ಟಾಗಿ ಕ್ವೆಶ್ಚನ್ ನೋಡಬೇಕು. ಸೇಲ್ಸ್ ರಿಟರ್ನ್ಸ್ ಏನಾದರೂ ಇದ್ದರೆ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್ ಮಾಡ್ತಿರಲ್ಲ, ಆಗ ಬಂದಿರೋ ಅಮೌಂಟ್ನ ಕನ್ಸಿಡರ್ ಮಾಡ್ತೀವಿ. ಸೇಲ್ಸ್ ರಿಟರ್ನ್ಸ್ ಇಲ್ಲ ಅಂದರೆ ಕೊಟ್ಟಿರೋ ಸೇಲ್ಸ್ನೇ ಕನ್ಸಿಡರ್ ಮಾಡ್ತೀವಿ. ಫಾರ್ ದಿಸ್ ಸೇಲ್ಸ್ ವಿ ಶುಡ್ ಡಿಡಕ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಬರೋದೇ ಗ್ರಾಸ್ ಪ್ರಾಫಿಟ್. ಓಕೆ, ಸೊ ಸೇಲ್ಸ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೈನಸ್ ಮಾಡಿದಾಗ ವಾಟ್ ವಿ ಗೆಟ್ ನೋ, ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಗ್ರಾಸ್ ಪ್ರಾಫಿಟ್. ಸೊ ಬಂದಿರೋ ಗ್ರಾಸ್ ಪ್ರಾಫಿಟ್ಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಸಬ್ಟ್ರಾಕ್ಟ್ ಮೈನಸ್ ಮಾಡಬೇಕು. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೀನ್ಸ್ ಇಟ್ಸ್ ಲೈಕ್ ನಾನ್ ಫಿನಾನ್ಷಿಯಲ್. ಅಂದರೆ ಆಫೀಸ್ ಎಕ್ಸ್ಪೆನ್ಸಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಸು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್, ಆಲ್ ದೋಸ್ ವಿಚ್ ಆರ್ ರಿಲೇಟೆಡ್ ಟು ದ ಬಿಸ್ನೆಸ್. ಮೇಕ್ ಶೋರ್ ಬಿಸ್ನೆಸ್ಸಿಗೆ ರಿಲೇಟೆಡ್. ಓಕೆನಾ. ಈಗ ನಾನು ಯಾವುದೋ ಬುಕ್ ಮಾರ್ತಾ ಇದ್ದೀನಿ, ಅದು ನನ್ನ ಬಿಸ್ನೆಸ್ ಅಂತ ಅಂದರೆ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ವಿಲ್ ಬಿ ಕವರ್ಡ್. ವೈ? ಬಿಕಾಸ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ನನ್ನ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು. ಸ್ಯಾಲ್ರಿ ಟು ದಿ ವರ್ಕರ್ಸ್, ಇಟ್ ವಿಲ್ ಬಿ ಕ್ರಾಸ್ಡ್ ಓವರ್ ದಿಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲೇ ಅಂಡರ್ ಬರುತ್ತೆ. ಓಕೆ, ಸೊ ಆಫ್ಟರ್ ಡಿಡಕ್ಟಿಂಗ್ ದಿಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ವಾಟ್ ವಿ ಗೆಟ್ ನೋ, ಇಟ್ ವಿಲ್ ಬಿ ಕಾಲ್ಡ್ ಆಸ್ ಆಪರೇಟಿಂಗ್ ಪ್ರಾಫಿಟ್. ಓಕೆ, ಪ್ರಾಫಿಟ್ obtained after deducting operating expenses. And next we are supposed to subtract non-operating expenses. Next to non-operating expenses na minus ಮಾಡಬೇಕು. In simple I can say it's not a part of the business and even not a personal expenses or incomes. Okay, see for example as I said, nandu book business ಮಾಡ್ತಿದ್ದೀನಿ, ಬುಕ್ ಮಾರ್ತಾ ಇದ್ದೀನಿ, ಅದು ನನ್ನ ಬಿಸ್ನೆಸ್ಸು. ಓಕೆನಾ. ಸೊ ನನ್ನ ಬಿಸ್ನೆಸ್ಸಲ್ಲಿ ಯಾವುದೋ ಒಂದು ಹಳೆ ಮಷಿನರಿ ಇತ್ತು, ಆ ಮಷಿನರಿನ ಸೇಲ್ ಮಾಡ್ತೀನಿ. ಸೇಲ್ ಮಾಡಿರೋದ್ರಿಂದ ಸ್ವಲ್ಪ ಲಾಸ್ ಆಯಿತು, 5,000 ಲಾಸ್ ಆಯಿತು. ನವ್ ಯು ಥಿಂಕ್, ಹಾಗೆ ಸೇಲ್ ಮಾಡಿರೋದ್ರಿಂದ ನನಗೆ 5,000 ಲಾಸ್ ಆಗಿರೋದೇನೋ ನಿಜ, ಆದರೆ ಅದು ನನ್ನ ಆ್ಯಕ್ಚುಯಲ್ ಬಿಸ್ನೆಸ್ಸಾ? ನನ್ನ ಬಿಸ್ನೆಸ್ಸು ಬುಕ್ ಮಾರೋದು, ಯಾವುದೋ ಒಂದು ಮಷಿನ್ ಇತ್ತು ನನ್ನ ಬಿಸ್ನೆಸ್ಸಲ್ಲಿ, ನನ್ನದು ಶಾಪಲ್ಲಿ ಯಾವುದೋ ಮಷಿನ್ ಇತ್ತು, ಆ ಮಷಿನ್ನ ಮಾರಿದಕ್ಕೆ 5,000 ಲಾಸ್ ಆಯಿತು, ಅದು ನನ್ನ ಬಿಸ್ನೆಸ್ ಆಗಲ್ಲ. ಸೊ ಲಾಸ್ ಆನ್ ದೀಸ್ ಆಲ್ ನೋ ಸಪೋಸ್ ಟು ಬಿ ಕನ್ಸಿಡರ್ಡ್ ಆರ್ ಕವರ್ಡ್ ಅಂಡರ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಓಕೆ, ಯಾರಿಗೋ ಲೋನ್ ಕೊಟ್ಟಿದ್ದೆ ನಾನು, ದಟ್ ವಿಲ್ ಬಿ ನಾಟ್ ಕವರ್ಡ್ ಅಂಡರ್ ಮೈ ಬಿಸ್ನೆಸ್. ಸೊ ಇಂಟ್ರೆಸ್ಟ್ ಆನ್ ಲೋನ್, ಡಿಪ್ರಿಸಿಯೇಷನ್, think where do depreciation will be covered? Getting? So all those will be covered under non-operating expenses. Non-operating incomes ಅಂದರೆ ಲಾಭ. ನನ್ನ ಅಂಗಡಿಲಿ ಮಷಿನ್ ಇತ್ತು, ಮಷಿನ್ನ ಸೇಲ್ ಮಾಡಿದೆ, ಅದರಿಂದ 5,000 ಪ್ರಾಫಿಟ್ ಬಂತು. ಇಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ಮೈ ಬಿಸ್ನೆಸ್ ಇನ್ ಫ್ಯಾಕ್ಟ್, ಬಟ್ ಸ್ಟಿಲ್ ವಿಲ್ ಬಿ ಕನ್ಸಿಡರ್ಡ್ ಈದರ್ ಪರ್ಸನಲ್ ಇನ್ಕಮ್, ನಾಟ್ ಅ ಪಾರ್ಟ್ ಆಫ್ ಮೈ ಬಿಸ್ನೆಸ್. ಗೆಟಿಂಗ್? ಐ ಡೂ ಇಟ್ ಕನ್ಸಿಡರ್ ದಿಸ್. ವೇರ್ ಆಮ್ ಐ ಸಪೋಸ್ ಟು ಸಿ, ಅದು ನನ್ನ ಬಿಸ್ನೆಸ್ ಪಾರ್ಟ್ ಅಲ್ಲ, ಆದರೆ ನನ್ನ ಬಿಸ್ನೆಸ್ಸಿಗೆ ಅದು ಹೆಲ್ಪ್ ಮಾಡ್ತಿತ್ತು. ಗೊತ್ತಾಗ್ತಿದೆ? ಸೊ ದೀಸ್ ಶುಡ್ ಬಿ ಕವರ್ಡ್ ಅಂಡರ್ ನಾನ್ ಆಪರೇಟಿಂಗ್ ಹೆಡಿಂಗ್. ಸೊ ಆಫ್ಟರ್ ಡಿಡಕ್ಟಿಂಗ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಆ್ಯಡಿಂಗ್ ನಾನ್ ಆಪರೇಟಿಂಗ್ ಇನ್ಕಮ್ಸ್, ವಾಟ್ ಎಲ್ಸ್ ವಿ ಗೆಟ್ ನೋ, ಇಟ್ ವಿಲ್ ಬಿ ಕಾಲ್ಡ್ ಆಸ್ ನೆಟ್ ಪ್ರಾಫಿಟ್. ಯಾವಾಗಲೂ ಅಷ್ಟೇ ಟ್ಯಾಕ್ಸ್ನ ಲಾಸ್ಟಿಗೆ
ಪ್ರಾಫಿಟ್ ಬಂದಮೇಲೆ ವಿ ಆರ್ ಸಪೋಸ್ ಟು ಡಿಡಕ್ಟ್ ದ ಟ್ಯಾಕ್ಸ್. ಟ್ಯಾಕ್ಸ್ ಆದಮೇಲೆ ಬರೋದನ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಟ್ಯಾಕ್ಸ್ ಲೆಸ್ ಮಾಡೋಕ್ಕಿಂತ ಮುಂಚೆ ಬಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಓದಿದ್ದೀರಿ, ನೆನಪಿದೆಯಲ್ಲ? ಸಿ, ಆಫ್ಟರ್ ಡಿಡಕ್ಟಿಂಗ್ ದ ಟ್ಯಾಕ್ಸ್ ಆದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಬಿಫೋರ್ ಡಿಡಕ್ಟಿಂಗ್ ದ ಟ್ಯಾಕ್ಸ್ ಆದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ದಿಸ್ ಇಸ್ ದ ಫಾರ್ಮ್ಯಾಟ್. ಓಕೆ, ಸೊ ನಿಮಗೆ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಒಂದು ಪ್ರಾಬ್ಲಮ್ ಮಾಡಿಸಿದ್ದೀನಿ. ಯು ಗಾಟ್ ಎನ್ ಐಡಿಯಾ ಹೌ ಟು ಸಾಲ್ವ್. ಸೊ ನಾವು ವಿ ಶಾಲ್ ಗೋ ವಿತ್ ದಿಸ್ ಪ್ರಾಬ್ಲಮ್. ಇಟ್ಸ್ ಆಲ್ ಅಬೌಟ್ ವಿ ಆರ್ ರೀಕಾಲಿಂಗ್, ರೈಟ್? ಸಿ, prepare comparative income statement using the following data. We are supposed to particulars 2012 and 2013. Particulars ಅಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಇದೆ. 2012 ಅಲ್ಲಿ 11 lakh, 2013 ಅಲ್ಲಿ 14 lakh 50,000. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 2012 ಅಲ್ಲಿ 5 lakh, 2013 ಅಲ್ಲಿ 6 lakh 50,000. ಲಾಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ 2012 ಅಲ್ಲಿ 60,000, 2013 ಅಲ್ಲಿ 80,000. ಲಾಸ್ಟ್ interest on investment is 30,000 rupees and provision for tax is allowed at 50%. Now we shall start. Now listen here. ಸೇಲ್ಸ್ ಅಂದರೂ ಒಂದೇ, ರೆವಿನ್ಯೂ ಫ್ರಮ್ ಆಪರೇಷನ್ ಅಂದರೂ ಒಂದೇ, ಕನ್ಫ್ಯೂಷನ್ ಆಗಬಾರ್ದು. ಸೇಲ್ಸ್ ಆ್ಯಂಡ್ ಮತ್ತು ರೆವಿನ್ಯೂ ಫ್ರಮ್ ಆಪರೇಷನ್ ಆರ್ ಒನ್ ಆ್ಯಂಡ್ ದ ಸೇಮ್. ಓಕೆ, ಸೊ ನಮಗೆ ಗೊತ್ತು ಆ್ಯಸ್ ಪರ್ ದ ಫಾರ್ಮ್ಯಾಟ್ ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಸೇಲ್ಸ್, ದಟ್ ಈಸ್ ರೆವಿನ್ಯೂ ಫ್ರಮ್ ಆಪರೇಷನ್. ರೆವಿನ್ಯೂ ಫ್ರಮ್ ಆಪರೇಷನ್ಗೆ ಯಾವ ಡಿಡಕ್ಟ್ ಮಾಡಬೇಕು? ಆ್ಯಸ್ ಪರ್ ದ ಫಾರ್ಮ್ಯಾಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ರೆವಿನ್ಯೂ ಫ್ರಮ್ ಆಪರೇಷನ್ ಬರಿತೀವಿ, ಅದಕ್ಕೆ ಮೈನಸ್ ಆರ್ ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡ್ತೀವಿ, ಸೆಕೆಂಡ್ ಐಟಮ್. ಸೊ ಬರೋದಕ್ಕೆ ಏನಂತ ಕರಿತೀವಿ? ವಿ ಡು ಕಾಲ್ ಇಟ್ ಆಸ್ ಗ್ರಾಸ್ ಪ್ರಾಫಿಟ್. ಆ ಗ್ರಾಸ್ ಪ್ರಾಫಿಟ್ಗೆ ಏನು ಮೈನಸ್ ಮಾಡಬೇಕು? ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಓಕೆ, ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಡೈರೆಕ್ಟಾಗಿ ಅವರೇ ಕೊಟ್ಟಿದ್ದಾರೆ. ಸೊ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ವಿ ಶಾಲ್ ರೈಟ್ 60,000 and 80,000. ನೆಕ್ಸ್ಟ್ ಬರೋದು ಆಪರೇಟಿಂಗ್ ಪ್ರಾಫಿಟ್, ಅದಕ್ಕೆ ಆ್ಯಡ್ ಆಪರೇಟಿಂಗ್ ಇನ್ಕಮ್ಸ್ ಲೆಸ್ ಆ್ಯಡ್ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಲೆಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನಾವು ಸಿ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಇದೆ. ಸೊ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ನಾವು ಎಲ್ಲೋ ಇನ್ವೆಸ್ಟ್ ಮಾಡಿದ್ದೀವಿ, ಅದಕ್ಕೆ ಇಂಟ್ರೆಸ್ಟ್ ಬರ್ತಿದೆ. ಇಟ್ ಈಸ್ ಕ್ವೈಟ್ ಲೈಕ್ ಅ ಇನ್ಕಮ್. ಅದು ನನ್ನ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದ. ಸಿ, ಇಟ್ ವಿಲ್ ಬಿ ಕವರ್ಡ್ ಅಂಡರ್ ನಾನ್ ಆಪರೇಟಿಂಗ್ ಇನ್ಕಮ್. ಸೊ ನಾನ್ ಆಪರೇಟಿಂಗ್ ಇನ್ಕಮಲ್ಲಿ ಯಾವ್ದು ಬರುತ್ತೆ? ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಇನ್ಕಮ್ ಆಗಿರೋ ಕಾರಣ ಆ್ಯಡ್ ಮಾಡ್ತೀವಿ. ಲಾಸ್ಟಿಗೆ ಬರುತ್ತೆ ನೆಟ್ ಪ್ರಾಫಿಟ್. ಬರೋ ನೆಟ್ ಪ್ರಾಫಿಟ್ಗೆ ವಿ ವಿಲ್ ಡಿಡಕ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಟ್ 50%. ಫಾರ್ಮ್ಯಾಟ್ ನೋಡಿದರೆ ಗೊತ್ತಾಗುತ್ತೆ. ಫಸ್ಟ್ ವಿಲ್ ಬಿ ಆ್ಯಸ್ ಯು ನೋ, ಸೇಲ್ಸ್ ಅಂದರೆ ಒಂದೇ. ಫಸ್ಟು ಕ್ವಶನ್ ಹೇಗಿದೆ ಹಾಗೆ ಮಾಡೋಣ. ಪರ್ಟಿಕ್ಯುಲರ್ಸ್ ಕಾಲಮ್ 2012, 2013. ಸೊ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಪ್ರಕಾರ ಎಕ್ಸ್ಟ್ರಾ 2 ಕಾಲಮ್ಸ್ ಹಾಕ್ತೀನಿ. ಅಮೌಂಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ 2013. ನೆಕ್ಸ್ಟು ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ 2013. ಓಕೆನಾ? ಸೊ 2013 ಸೆಕೆಂಡ್ ಇಯರು, ಸೆಕೆಂಡ್ ಕಾಲಮ್ ಇಯರ್ನ ಬರಿಬೇಕಲ್ಲಿ. ಓಕೆನಾ? ಸೊ ಕ್ವಶನ್ ಹೇಗಿದೆ ಅದನ್ನ ಫಸ್ಟು ಇನ್ಕಮ್ ಸ್ಟೇಟ್ಮೆಂಟ್ ಮಾಡ್ಕೋತೀನಿ. ರೆವಿನ್ಯೂ ಫ್ರಮ್ ಆಪರೇಷನ್ 2012ಗೆ 11 lakh ಇದೆ, 2013ಗೆ 14 lakh 50,000 ಇದೆ. ಕ್ವಶನಲ್ಲೇ ಕೊಟ್ಟಿದ್ದಾರೆ, ಬರ್ಕೊಂಡಿದ್ದೀನಿ. ಇದಕ್ಕೆ ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಅಂತ ಅವರೇ ಹೇಳಿದ್ದಾರೆ, 5 lakh, 6 lakh 50,000. ಸೊ ಬರೋದೆಷ್ಟಾಗುತ್ತೆ? 2012ಅಲ್ಲಿ 6 lakh, 2013ಅಲ್ಲಿ 8 lakh. ಇದಕ್ಕೆ ಆ್ಯಸ್ ವಿ ನೋ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಒಂದು 60,000 ಇದೆ, ಇನ್ನೊಂದು 80,000 ಇದೆ. ಸೊ ಮೈನಸ್ ಮಾಡಿದಾಗ ಬರದೆ ಆಪರೇಟಿಂಗ್ ಪ್ರಾಫಿಟ್. ಒಂದು ಕಡೆ 2012ಅಲ್ಲಿ 5 lakh 40,000 ಬಂದಿದೆ, 2013ಅಲ್ಲಿ 7 lakh 20,000 ಬಂದಿದೆ. ಓಕೆ, ಸೊ ಬಂದಿರೋದಕ್ಕೆ ವಿ ಆರ್ ಸಪೋಸ್ ಟು ಸಬ್ಟ್ರ್ಯಾಕ್ಟ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನೋಡಬೇಕು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದೆನಾ ಅಂತ. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದ್ದರೆ ಮೈನಸ್ ಮಾಡೋಣ, ಇಲ್ಲ ಅಂತ ಅಂದರೆ ವಿ ಶಾಲ್ ಗೋ ಫಾರ್ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಆ್ಯಡಿಂಗ್ ಅಪ್. ಆ್ಯಡ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ನಾನ್ ಆಪರೇಟಿಂಗ್ ಇನ್ಕಮ್ ಒಂದಿದೆನಾ, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತ. ನಾವು ಲಿಸನ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ 30,000 ಅಂತ ಕೊಟ್ಟಿದ್ದಾರೆ. ಹ್ಯಾವ್ ದೇ ಸೆಡ್ ವೆದರ್ ಇಟ್ ಈಸ್ ಫಾರ್ 2012 or 2013? Understood that we are supposed to consider this interest for both the years. 2012ಗೂ ಅಷ್ಟೇ ತೊಗೋಬೇಕು, 2013ಗೂ ಅಷ್ಟೇ ತೊಗೋಬೇಕು. ಓಕೆನಾ? ಅವರೇನಾದರೂ ಪರ್ಟಿಕ್ಯುಲರ್ ಆಗಿ ಈ ವರ್ಷಕ್ಕೆ ತೊಗೊಳ್ಳಿ ಅಂದರೆ ಆ ವರ್ಷಕ್ಕೆ ತೊಗೊಳ್ಳೋಣ. ಇಫ್ ಸೊ ದೇ ಹ್ಯಾವ್ ನಾಟ್ ಸೆಡ್ ಎನಿಥಿಂಗ್, ದೆನ್ ವಿ ಶಾಲ್ ಡೈರೆಕ್ಟ್ಲಿ ಗೋ ಫಾರ್ ರೈಟಿಂಗ್ ಫಾರ್ ಬೋತ್ ದ ಇಯರ್ಸ್. 2 ವರ್ಷಕ್ಕೂ ಬರೆಯೋಣ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 30,000, 30,000. ಸೊ ಮೈನಸ್ ಮಾಡಿದಾಗ ಬರದೆ ನೆಟ್ ಪ್ರಾಫಿಟ್. ಸೊ 5 lakh ಪ್ಲಸ್ ಮಾಡಿದಾಗ ಬರದೆ ನೆಟ್ ಪ್ರಾಫಿಟ್. 5 lakh 40,000 ಪ್ಲಸ್ 30,000 ವರ್ಕ್ಸ್ ಔಟ್ ಟು ಬಿ 5 lakh 70,000.
7,20,000 plus 30,000 works out to be 7,50,000. ಸೊ ಬಂದಿರೋ ನೆಟ್ ಪ್ರಾಫಿಟ್ಗೆ ಲಾಸ್ಟಿಗೆ ಟ್ಯಾಕ್ಸ್ನ ಮೈನಸ್ ಮಾಡಬೇಕು. ಟ್ಯಾಕ್ಸ್ ಎಷ್ಟು ಹೇಳಿದರೆ 50%. 50% ಯಾವುದ್ರ ಮೇಲೆ ತೆಗಿಬೇಕು? ಇರೋ 5,70,000ಗೆ ಇಂಟು 50%, ಅಂದರೆ ಇಂಟು 50/100 ಮಾಡ್ತೀರಾ. ಯು ವಿಲ್ ಗೆಟ್ 2,85,000 ಫಾರ್ 2012. 2013 ಹಾಗೆ ಮಾಡ್ತೀರಾ. 7,50,000 ಇಂಟು 50/100 ಯು ವಿಲ್ ಗೆಟ್ 3,75,000. ಸೊ ಮೈನಸ್ ಮಾಡಿದಾಗ ಆನ್ಸರ್ ವಿಲ್ ಬಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 2,85,000, 3,75,000. ಸೊ ದಿಸ್ ಇಸ್ ಆ್ಯಕ್ಚುಲಿ ಆಲ್ ಅಬೌಟ್ ದ ಇನ್ಕಮ್ ಸ್ಟೇಟ್ಮೆಂಟ್. ನಮಗೆ ಮಾಡೋಕ್ಕೆ ಹೇಳಿರೋದೇನು? ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ಸೊ ನಾವು ವಿ ಶಲ್ ಸ್ಟಾರ್ಟ್ ಫಿಲ್ಲಿಂಗ್ ಎಕ್ಸ್ಟ್ರಾ 2 columns. One is amount of increase or decrease and one more is percentage of increase or decrease. ಸಿಂಪಲ್. ಅಮೌಂಟ್ ಫಸ್ಟ್ ಮಾಡ್ಕೊಳ್ಳೋಣ. ಅಮೌಂಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಹೇಗೆ ಸಿಗುತ್ತೆ ಅಂದರೆ ಮೈನಸ್ ಮಾಡ್ಕೊತ ಹೋಗಬೇಕು. 2013 ವ್ಯಾಲ್ಯೂ ಮೈನಸ್ 2012 ವ್ಯಾಲ್ಯೂ, 2013 ವ್ಯಾಲ್ಯೂ ಮೈನಸ್ 2012 ವ್ಯಾಲ್ಯೂ ನೀಟಾಗಿ ತಲೆಗೆ ಹೋಗಬೇಕು. 2012 ಮೈನಸ್ 2013 ಅಲ್ಲ, 2013 ಮೈನಸ್ 2012. ಸಿಂಪಲಾಗಿ ಹೇಳಬೇಕು ಅಂದರೆ ಥರ್ಡ್ ಕಾಲಮ್ ಮೈನಸ್ ಸೆಕೆಂಡ್ ಕಾಲಮ್. ನಾವು ಯು ಸಿ 14,50,000 ಮೈನಸ್ 11 lakh ಬರೋದೆಷ್ಟು? 3,50,000 ಬರೀರಿ. ಮತ್ತು ನೆಕ್ಸ್ಟ್ 6,50,000 ಮೈನಸ್ 5 lakh ಬರೋದೆಷ್ಟು? 1,50,000 ಬರುತ್ತೆ. ನೆಕ್ಸ್ಟ್ 8 lakh ಮೈನಸ್ 6 lakh ಬರೋದು 2 lakh. ನೆಕ್ಸ್ಟ್ 80,000 ಮೈನಸ್ 60,000 ಬರೋದು 20,000. ಈ ಥರ ಮೈನಸ್ ಮಾಡ್ಕೊತ ಹೋಗಬೇಕು ಪ್ರತಿಯೊಂದಕ್ಕೂ. ನಾವು ಸಿ ಹಿಯರ್ ಇಲ್ಲ ಅಂದರೆ ಓಕೆ 30,000 ಮೈನಸ್ 30,000 0 ಬರುತ್ತೆ. ನಿಲ್ ಅಂತ ಬರೆದ್ರೆ ಆಯಿತು. ಫಾರ್ ಎವ್ರಿಥಿಂಗ್ ವಿ ಆರ್ ಸಪೋಸ್ ಟು ಸಬ್ಟ್ರಾಕ್ಟ್ ಲೈಕ್ ದಿಸ್. ಒನ್ ಮೋರ್ ಥಿಂಗ್, ಜಸ್ಟ್ ಲಿಸನ್ ಹಿಯರ್. 7,20,000 ಯಾವುದಾದ್ರೂ ಆಗಲಿ, ಫಾರ್ ಎಕ್ಸಾಂಪಲ್ ಸೇಲ್ಸ್ ತೊಗೊಳ್ಳೋಣ. 14,50,000 ಮೈನಸ್ 11 lakh ಮಾಡಿದಾಗ 3,50,000 ಬರುತ್ತೆ, ಪ್ಲಸ್ಸಲ್ಲಿ ಬರುತ್ತೆ. ಒಂದೊಂದು ಸಲ 2013 ವ್ಯಾಲ್ಯೂ ಮೈನಸ್ 2012 ವ್ಯಾಲ್ಯೂ ಮಾಡಿದಾಗ ಮೈನಸಲ್ಲಿ ಬರ್ಬೋದು. ಆಗೇನು ಮಾಡ್ತೀರಾ? ಮೈನಸ್ ಅಂತ ತೋರಿಸ್ಬಾರ್ದು, ಇನ್ಸ್ಟೆಡ್ ಬ್ರ್ಯಾಕೆಟಲ್ಲಿ ತೋರಿಸ್ಬೇಕು ಆನ್ಸರ್ನ. ಓಕೆನಾ? ಆ ವ್ಯಾಲ್ಯೂನ ಮೈನಸಲ್ಲಿ ತೋರಿಸ್ಬಾರ್ದು, ಆ ವ್ಯಾಲ್ಯೂನ ಬ್ರ್ಯಾಕೆಟಲ್ಲಿ ಬರೆದು ತೋರಿಸಿದ್ರೆ ಆಯಿತು. ಬ್ರ್ಯಾಕೆಟ್ ಇಂಡಿಕೇಟ್ಸ್ ದಟ್ ಮೈನಸಲ್ಲಿದೆ, ನೆಗೆಟಿವಲ್ಲಿದೆ. ಓಕೆ, ಸೊ ಹೀಗೆ ಎಲ್ಲ ಮೈನಸ್ ಮಾಡ್ಕೊತ ಹೋದರೆ ಅಮೌಂಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ 2013 ಸಿಗುತ್ತೆ. ಲಾಸ್ಟ್ ಕಾಲಮ್ ವಿಲ್ ಬಿ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ 2013. Okay, so last column, as I said, percentage of increase or decrease in 2013. How come we get this column? Getting this column is very easy. So answer bandidella, amount of increase or decrease, adu divided by second column into 100. Listen, percentage andre into 100 bandiro answer estu 3,50,000 divided by second column andre yaudu 2012 column, adra value estu ಗೊತ್ತಾಗ್ತಿದ್ದನಾ? ಹೀಗೆ ನಾವು ಸಿ ರೆವೆನ್ಯೂ ಫ್ರಮ್ ಆಪರೇಷನ್ಗೆ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ 2013 ಬರೀಬೇಕು. ಹೇಗೆ ಬರೀತೀರಾ? ಆನ್ಸರ್ ಅಂದರೆ ಅಮೌಂಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ 2013 ಆನ್ಸರ್ 3,50,000 ಡಿವೈಡೆಡ್ ಬೈ ಇದು ಸೆಕೆಂಡ್ ಕಾಲಮ್ ಅಮೌಂಟ್ ಅಂದರೆ 2012 ಅಮೌಂಟ್ 11 lakh ಇಂಟು 100 ಯು ವಿಲ್ ಗೆಟ್ 31.82. ಓಕೆ, ಮತ್ತೆ ನೆಕ್ಸ್ಟು ಕಾಸ್ಟ್ ಆಫ್ ಗೂಡ್ಸ್ ಒಳಗೂ ಹಾಗೆ ಎಲ್ಲ ಅಮೌಂಟ್ಗೂ ಮಾಡ್ಕೊತ ಹೋಗಬೇಕು. ಅಮೌಂಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಯಾವುದ್ಯಾವುದಕ್ಕೆ ಬರುತ್ತಲ್ವ ಅದೆಲ್ಲದಕ್ಕೂ ಮಾಡ್ಕೊತ ಹೋಗಬೇಕು. ನೆಕ್ಸ್ಟ್ ಯು ಗಾಟ್ 1,50,000. 1,50,000 ಡಿವೈಡೆಡ್ ಬೈ 5 lakh ಇಂಟು 100 ಯು ವಿಲ್ ಗೆಟ್ 30. ಮತ್ತು 2 lakh ಡಿವೈಡೆಡ್ ಬೈ 6 lakh ಇಂಟು 100 33.33. ಎಲ್ಲದಕ್ಕೂ ಹಾಗೆ ಮಾಡ್ಕೊತ ಹೋಗ್ತೀರಾ. ಅಮೌಂಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸಲ್ಲಿ ಯಾವುದಾದ್ರೂ ಬ್ರ್ಯಾಕೆಟ್ ಇದ್ದರೆ ಅದರ ಪರ್ಸಂಟೇಜ್ನ ಕೂಡ ಬ್ರ್ಯಾಕೆಟಲ್ಲಿ ಬರೆದ್ರೆ ಆಯಿತು. ದಿಸ್ ಈಸ್ ಆಲ್ ಅಬೌಟ್ ದ ಹೋಲ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ಗೆಟಿಂಗ್ ಇಷ್ಟು ಬರೆದ್ರೆ ಇನಫ್, ಡನ್. Okay, so sometimes what they do, they directly give us the solved income statement. So it will be easy and convenient for us that we will go with just extra 2 columns, amount of increase and percentage of increase or decrease. We'll get the answer, we'll extract it, and there it's over. Coming to this hiding income statements, I mean to say, where suppose they give just a list of information and we are used to go with this income statement preparation with comparison. In these cases, it works out to be as said. Okay,
ಒಂದೊಂದ್ಸಲ ಏನಾಗುತ್ತೆ, ಇನ್ಕಮ್ ಸ್ಟೇಟ್ಮೆಂಟ್ನ ಅವರೇ ಕೊಟ್ಬಿಟ್ಟಿರ್ತಾರೆ. ಸೊ ಡೈರೆಕ್ಟಾಗಿ ಒಂದು ಅಮೌಂಟ್ ಆಫ್ ಇನ್ಕ್ರೀಸು, ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡಿದರೆ ಆಯಿತು. ಒಂದೊಂದ್ಸಲ ಏನಾಗುತ್ತೆ, ಲಿಸ್ಟ್ ಆಫ್ ಇನ್ಫಾರ್ಮೇಷನ್ ಕೊಡ್ತಾರೆ. ಜಸ್ಟ್ ಲೈಕ್ ದಿಸ್ ಪ್ರಾಬ್ಲಮ್, ವಿ ಆರ್ ಸಪೋಸ್ ಟು ಸ್ಕೆಚ್ ದ ಇನ್ಕಮ್ ಸ್ಟೇಟ್ಮೆಂಟ್, ದೇರ್ ಆಫ್ಟರ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ಎರಡು ಸಪ್ರೇಟಾಗಿ ಮಾಡೋ ಅವಶ್ಯಕತೆ ಇಲ್ಲ, ಒಂದರಲ್ಲೇ ಹೆಡಿಂಗ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಹಾಕಿ ಇಷ್ಟು ಮಾಡಿದರೆ ಓವರ್. ಓಕೆ, hope so understood and there is no more queries in this. If so, you got we shall go with this in the later sessions, either in the offline classes, or hope you can deal with your doubts. Okay, thank you. This is all about today's class, and in our further class will be on the same with just variety problems. We shall discuss on the same comparative income statement, but quite a little bit additions. Okay, thank you.